श्रीगुरुभ्यो नमः। हरिः ओम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। गुरवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। नमो देव्यै महादेव्यै शिवायै सततं नमः। नमः प्रकृत्यै भद्रायै नियता प्रणता स्मतां। रौद्रायै नमो नित्यायै गौर्यै धात्र्यै नमो नमः। ज्योत्स्नायै चेन्द्ररूपिण्यै सुखायै सततं नमः। कल्याण्यै प्रणतां वृद्ध्यै सिद्ध्यै कुर्मो नमो नमः। नैऋत्यै भूभृतां लक्ष्म्यै शर्वाण्यै ते नमो नमः। दुर्गायै दुर्गपारायै सारायै सर्वकारिण्यै ख्यात्यै तथैव कृष्णायै धूम्रायै सततं नमः। अतिसौम्यातिरौद्रायै नतास्तस्यै नमो नमः। नमो जगत्प्रतिष्ठायै देव्यै कृत्यै नमो नमः। ನೀವೆಲ್ಲರೂ ಯಾ ದೇವಿ ಸರ್ವಭೂತೇಶು ಹೇಳಿದಾಗ ನೀವು ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತಾ या देवी सर्वभूतेषु चेतनेत्यभिधीयते या देवी सर्वभूतेषु बुद्धिरूपेण संस्थिता या देवी सर्वभूतेषु निद्रारूपेण संस्थिता या देवी सर्वभूतेषु क्षुधारूपेण संस्थिता या देवी सर्वभूतेषु छायारूपेण संस्थिता या देवी सर्वभूतेषु तृष्णारूपेण संस्थिता या देवी सर्वभूतेषु शक्तिरूपेण संस्थिता या देवी सर्वभूतेषु क्षान्तिरूपेण संस्थिता या देवी सर्वभूतेषु लज्जारूपेण संस्थिता या देवी सर्वभूतेषु कान्तिरूपेण संस्थिता या देवी सर्वभूतेषु लक्ष्मीरूपेण संस्थिता या देवी सर्वभूतेषु शान्तिरूपेण संस्थिता या देवी सर्वभूतेषु श्रद्धारूपेण संस्थिता या देवी सर्वभूतेषु वृत्तिरूपेण संस्थिता या देवी सर्वभूतेषु स्मृतिरूपेण संस्थिता या देवी सर्वभूतेषु दयारूपेण संस्थिता या देवी सर्वभूतेषु तुष्टिरूपेण संस्थिता या देवी सर्वभूतेषु मातृरूपेण संस्थिता या देवी सर्वभूतेषु भ्रान्तिरूपेण संस्थिता
ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂ ಚಾಖಿಲೇಷು ಯಾ ಭೂತೇಷು ಸತತಂ ತಸ್ಯೈ ವ್ಯಾಪ್ತಿ ದೇವ್ಯೈ ನಮೋ ನಮಃ ಚಿತಿರೂಪೇಣ ಯಾ ಕೃತ್ಸ್ನಂ ಏತದ್ವ್ಯಾಪ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀ ಕೈಲಾಸಮಠಾಧೀಶಂ ತಿರುಚಿಸ್ವಾಮಿಯತೀಶ್ವರಂ ಭಾವಾತೀತಂ ಭವಹರಂ ವಂದೇಹಂ ಪರಮಂ ಗುರುಂ ಸಾಧುಪ್ರಿಯಂ ಕೃಪಾಬ್ಧಿಂ ಚ ಶಾಂತಮೂರ್ತಿಂ ತಪೋನಿಧಿಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಅಂಬಾ ಶಾಂಭವಿ ಚಂದ್ರಮೌಳಿರಬಲಾ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನಾ ಶುಭಕರೀ ಸಾಮ್ರಾಜ್ಯಲಕ್ಷ್ಮೀ ಪ್ರದಾ ಚಿದ್ರೂಪಾ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ಪರಮ ಪಾವನೆಯಾದ ಜಗನ್ಮಾತೆ ಶ್ರೀ ಜ್ಞಾನಾಕ್ಷಿ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಈ ದೀರ್ಘವಾದ ನವರಾತ್ರಿ ಸತ್ರದಲ್ಲಿ ಪುನಃ ಶತಚಂಡಿ ಮಹಾಯಜ್ಞದ ಸಂಕಲ್ಪವನ್ನು ಮಾಡಿ ಈಗ ಒಂದು ಕಾಲ ನಿನ್ನೆ ಸಾಯಂಕಾಲ ಪಾರಾಯಣ ಆಗಿದೆ. ಇವಾಗ ಎರಡನೇ ಕಾಲಕ್ಕೆ ಬಂದಿದ್ದೀವಿ. ಚಂಡಿ ಪಾರಾಯಣದ ಎರಡನೇ ಕಾಲಕ್ಕೆ ಬಂದಿದ್ದೇವೆ. ಬೈ ದ ಗ್ರೇಸ್ ಆಫ್ ಡಿವೈನ್ ಮದರ್ ಶ್ರೀ ಜ್ಞಾನಾಕ್ಷಿ ರಾಜರಾಜೇಶ್ವರಿ, in this extended Navaratri Parva, yesterday we have begun the Shata Chandi Homa, a chanting of 100 times of the Devi Mahatma. That's called as Shata Chandi. Shata andre 100 ಬಾರಿ ಪಾರಾಯಣವನ್ನು ಮಾಡ್ತಾರೆ. ಕಡಿಮೆ ಪಕ್ಷ 100, ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಅದಲ್ಲದೆ ದಶಾಂಶ ಹೋಮ, ದಶಾಂಶ ಜಪ, ಅದಾದಮೇಲೆ ದಶಾಂಶ ಅಂದರೆ 100 ಪಾರಾಯಣ ಮಾಡಿದ್ರೆ 10 ಬಾರಿ 700 ಶ್ಲೋಕಗಳನ್ನು 7,000 ಸಾರಿ ಇದು ಜಪವನ್ನು ಮಾಡಿರ್ತಾರೆ. ಮತ್ತು ದಶಾಂಶ ಹೋಮ ಅಂದರೆ ಪೂರ್ತಿ ಅದನ್ನು ಪೂರ್ತಿಯಾಗಿ ಒಂದೊಂದು ಶ್ಲೋಕಕ್ಕೂ ಒಂದು ಆಹುತಿಯನ್ನು ಕೊಟ್ಟು ಮಾಡ್ತಾಯಿದ್ದಾರೆ, ಹೋಮವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲ ವಾಟ್ ಎವರ್ ಯು ಆರ್ ಸೀಯಿಂಗ್ ಹಿಯರ್, ಇಟ್ ಈಸ್ ಆ್ಯಸ್ ಪರ್ ದಿ ಸ್ಟಿಪ್ಯುಲೇಷನ್ಸ್, ಆ್ಯಸ್ ಪರ್ ದಿ ಶಾಸ್ತ್ರ. ನಾವು ಯಾವುದೇ ಪೂಜಾ ಪುರಸ್ಕಾರಗಳನ್ನು ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡಿದರೆ ಅದಕ್ಕೆ ಒಂದು ವಿಧಿ ಇದೆ. ಆ ವಿಧಿ ಅಂತೇಳಿ ಸಿಸ್ಟಮ್, ಆ ಪದ್ಧತಿ ಪ್ರಕಾರವಾಗಿಯೇ ಎಲ್ಲವನ್ನು ಮಾಡ್ತೇವೆ. ಯಾರು ಶಾಸ್ತ್ರವನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ತಾರೋ ಫಲ ಇರಲ್ಲ ಅದಕ್ಕೆ. ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಆಚಾರ್ಯರು ಅಥವಾ ವಿದ್ವಾಂಸರು, ವೇದವಿದ್ಗಳು, ಶೈವಾಗಮ ವಿದ್ವಾಂಸರು ಅವರೆಲ್ಲ ಇದ್ದು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆ ಶಾಸ್ತ್ರದ ರೀತಿಯಲ್ಲಿಯೇ ಹೋಮವನ್ನು ನಡೆಸ್ತಾರೆ. ಯಾವ ಕಾಲದಲ್ಲಿ ಪ್ರಾರಂಭ ಮಾಡಬೇಕು, ಅದು ಒಂದರ ಹಿಂದೆ ಏನೇನು ಮಾಡಬೇಕು ಆ ರೀತಿಯಾಗಿ ಮಾಡ್ತಾ ಇರೋದು. ವಾಟ್ ಎವರ್ ಇಸ್ ಬೀಯಿಂಗ್ ಕ್ಯಾರಿಡ್ ಔಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಎ ಶಾಸ್ತ್ರೋಕ್ತ ಹೋಮ. ಶಾಸ್ತ್ರ ಆಸ್ ಸ್ಟಿಪ್ಯುಲೇಟೆಡ್. ಶಾಸ್ತ್ರ ಮೀನ್ಸ್ ದಿ ಅಥಾರಿಟಿ. ಶಾಸ್ತ್ರ ಮೀನ್ಸ್ ದಿ ಅಥಾರಿಟಿ. According to the stipulations of that authority only, everything is being carried out. If anything is performed in contrary to the Shastra rules, one does not obtain fruits. Not only that, it will be a waste of time only. ಅದು ವ್ಯರ್ಥವಾದ ಸಮಯ. ಸೊ ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ನಡೆದಕ್ಕೆ ನಿನ್ನೆ ಗಣಪತಿ ಹೋಮದಿಂದ ಪ್ರಾರಂಭ ಮಾಡಿ, ಗಣಪತಿ ಹೋಮಕ್ಕೆ ಮುಂಚೆ ಪುಣ್ಯಾಹವಾಚನ, ಗಣಪತಿ ಹೋಮ, ಅದಾದ ನಂತರ ವಾಸ್ತು ಶಾಂತಿ, ಇಲ್ಲಿರೋ ಶಕ್ತಿಗಳೆಲ್ಲರೂ ಕೂಡ ಸಮಾಧಾನ ಮಾಡಿ, ಅದಾದ ನಂತರ ಮೃತ್ ಸಂಗ್ರಹಣ, ಸರಿಯಾದ ರೀತಿಯಲ್ಲಿ ಮಣ್ಣನ್ನು ಶೇಖರಣೆ ಮಾಡೋದಕ್ಕೆ ಮೃತ್ ಸಂಗ್ರಹಣ ಅಂತ ಹೆಸರು. ಬಿಲ್ವ ಮರದ ಕೆಳಗಡೆ ಭೂಮಾದೇವಿಯನ್ನು ಪೂಜೆ ಮಾಡಿ, ನಿನ್ನೆ ಸಾಯಂಕಾಲ ಭೂಮಾದೇವಿಯನ್ನು ಪೂಜೆ ಮಾಡಿ, ಭೂಮಾದೇವಿಗೆ ಎಲ್ಲ ಪದಾರ್ಥಗಳನ್ನು ಸಮರ್ಪಣೆ ಮಾಡಿ, ಆಕೆಯ ಅನುಜ್ಞೆಯನ್ನು ಪಡೆದು ಅಲ್ಲಿಂದ ಮತ್ತೆ ಮಣ್ಣನ್ನು ಶೇಖರಣೆ ಮಾಡಿ ಒಂದು ಬಾಂಡ್ಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತಗೊಂಡು ಬಂದು ಅಂಕುರಾರ್ಪಣವನ್ನು ಮಾಡಿದ್ದಾರೆ. 9 ಧಾನ್ಯಗಳನ್ನು ಹಾಕಿದ್ದಾರೆ. ಅದು ಕರ್ಮ ಸಾಕ್ಷಿಯಾಗಿ ಅಲ್ಲಿ ಬೆಳೀತಾ ಇದೆ, ಧಾನ್ಯಗಳು ಬೆಳೀತಾ ಇವೆ. ಅದಾದ ನಂತರ ಆಚಾರ್ಯ ರಕ್ಷಾ ಬಂಧನವನ್ನು ಮಾಡಿ ಆಚಾರ್ಯರಿಗೆ ರಕ್ಷೆಯನ್ನು ಕಟ್ಟಿ, ಮತ್ತು ಯಜಮಾನರಿಗೂ ಕೂಡ ಅದೇ ರೀತಿಯಾಗಿ ರಕ್ಷೆಯನ್ನು ಕಟ್ಟಿ ಇವಾಗ ಹೋಮ ನಡೀತಾ ಇರೋದು. ಈ ಹೋಮದಲ್ಲಿ ಪ್ರತಿಯೊಂದು ಮಂತ್ರವೂ ಕೂಡ ಶಾಸ್ತ್ರೋಕ್ತವಾಗಿ ಉಚ್ಚಾರಣೆ ಮಾಡ್ತಾರೆ. ವೇದ ಪಾರಾಯಣ ನಡೀತಾ ಇರುತ್ತೆ, ದುರ್ಗಾ ಸಪ್ತತಿ ಪಾರಾಯಣ ನಡೀತಾ ಇರುತ್ತೆ, ಇದರ ಜೊತೆಯಲ್ಲಿ ಜಪವೂ ನಡೀತಾ ಇರುತ್ತೆ, ಮೂಲ ಮಂತ್ರ ಜಪವೂ ನಡೀತಾ ಇರುತ್ತೆ. ಇವಾಗ
ದೇವಿ ಎಲ್ಲ ರೀತಿಯಲ್ಲಿಯೂ ಕೂಡ ಈ ಪ್ರಪಂಚದ ಮೂಲ. ಈ ಪ್ರಪಂಚದ ಮೂಲ ದೇವಿ ಈಸ್ ದಿ ಸೋರ್ಸ್ ಆಫ್ ದಿಸ್ ಯೂನಿವರ್ಸ್. ದೇವಿ ಈಸ್ ದ ಸೋರ್ಸ್ ಆಫ್ ದಿಸ್ ಯೂನಿವರ್ಸ್, ಆ್ಯಂಡ್ ದಟ್ ಸೋರ್ಸ್ ಆಫ್ ದ ಯೂನಿವರ್ಸ್, ಜಸ್ಟ್ ಲೈಕ್ ವಿ ಆಲ್ ಹ್ಯಾವ್ ಎಮರ್ಜ್ಡ್ ಫ್ರಮ್ ದಿ ಮದರ್. ಆಲ್ ಆಫ್ ಅಸ್ ಹ್ಯಾವ್ ಎಮರ್ಜ್ಡ್ ಫ್ರಮ್ ದ ಮದರ್. ಮದರ್ ಇಸ್ ಅವರ್ ಸೋರ್ಸ್. ಅಲ್ಟಿಮೇಟ್ಲಿ ಮದರ್ ಇಸ್ ಅವರ್ ಸೋರ್ಸ್. ನಮಗೆಲ್ಲರೂ ಕೂಡ ಪ್ರಥಮವಾದ ಪರಿಚಯ ಆಗಿದ್ದು ಕೂಡ ತಾಯಿಯ ಪರಿಚಯ ಆಗಿದ್ದು. ಆ ರೀತಿಯಾಗಿ ದಿ ಎಂಟೈರ್ ಯೂನಿವರ್ಸ್ ಹ್ಯಾಸ್ ಎಮರ್ಜ್ಡ್ ಫ್ರಮ್ ದಿ ಮದರ್. ಸೊ ಮದರ್ ಇಸ್ ಕಾಲ್ಡ್ ಎಸ್ ಜಗಜ್ಜನನಿ. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆಯುತ್ತೆ. ವಿದ್ವಾಂಸರು, ಋಷಿಗಳು ಧ್ಯಾನವನ್ನು ಕೂಡ ಮಾಡಿದ್ದು. ದೇ ಹ್ಯಾವ್ ಡನ್ ಅ ಲಾಟ್ ಆಫ್ ತಪಸ್ಯ, ದೇ ಹ್ಯಾವ್ ಡನ್ ಆ್ಯಂಡ್ ದೆನ್ ದೇ ಹ್ಯಾವ್ ಸೀನ್, ಟ್ರೈ ಟು ಕ್ವೆಶ್ಚನ್ ಫ್ರಮ್ ವೇರ್ ದಿಸ್ ಯೂನಿವರ್ಸ್ ಹ್ಯಾಸ್ ಕಮ್. ಈ ಪ್ರಪಂಚ ಎಲ್ಲಿಂದ ಬಂದಿದೆ, ಫ್ರಮ್ ವೇರ್ ಇಸ್ ಆಲ್ ದಿಸ್. ಆಫ್ಟರ್ ಡೂಯಿಂಗ್ ಅ ಲಾಟ್ ಆಫ್ ತಪಸ್ಯ, ದೆನ್ ದೇ ಹ್ಯಾವ್ ಗಾಟ್ ಡಿಫ್ರೆಂಟ್ ಪರ್ಸೆಪ್ಷನ್. ಬೇರೆ ಬೇರೆ ರೀತಿಯಲ್ಲಿ ಅವರು ಮೂಲವನ್ನು ನೋಡಿದ್ದಾರೆ. ಆ ರೀತಿಯಾಗಿ ನೋಡಿರೋ ಮೂಲಗಳಲ್ಲಿ ಭಗವಂತನಾದ ವೇದವ್ಯಾಸರು ಈ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲಿ ದೇವಿಯೇ ಇದಕ್ಕೆ ಮೂಲ ಎಂಬುದನ್ನು ಸಿದ್ಧಪಡಿಸ್ತಾರೆ. ಇದಕ್ಕೆ ಮೂಲ ಉಂಟು ದೇವಿ ಎಂಬುದನ್ನು ಸ್ಪಷ್ಟೀಕರಿಸ್ತಾರೆ. He is going to prove that Devi alone is the source of this universe by different anecdotes, by different events which he is going to describe now. So ನಾವು ಎರಡನೇ ಅಧ್ಯಾಯಕ್ಕೆ ಬಂದಿದ್ದೇವೆ. All of you now concentrate on the second chapter. Again, the same procedure will be followed. I will chant the verse and you will repeat after that one. Chapter 2 on the question by Shaunaka and other rishis. Now ಶ್ರೀ ಸೂತರಿಗೆ ಶೌನಕಾದ ಋಷಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಸೂತ ಋಷಿ ಉತ್ತರ ಕೊಡ್ತಾ ಇದ್ದಾರೆ. ಶ್ರೀ ಸೂತ ಋಷಿ is replying to the question of ಶೌನಕಾದ ಋಷಿ. ಶ್ರೀ ಸೂತ ಉವಾಚ ಧನ್ಯೋಹಂ ಅತಿಭಾಗ್ಯೋಹಂ ಪಾವಿತೋಹಂ ಮಹಾತ್ಮಭಿಃ ಯತ್ ಪೃಷ್ಟಂ ಸುಮಹತ್ ಪುಣ್ಯಂ ಪುರಾಣಂ ವೇದ ವಿಶ್ರುತಂ ತದಹಂ ಸಂಪ್ರವಕ್ಷ್ಯಾಮಿ ಸರ್ವಶ್ರುತ್ಯರ್ಥಸಮ್ಮತಂ ರಹಸ್ಯಂ ಸರ್ವಶಾಸ್ತ್ರಾಣಾಂ ಆಗಮಾನಾಂ ಅನುತ್ತಮಂ. Shri Suta said, I am highly fortunate. I consider myself blessed, and I am purified by the Mahatmas, high-souled persons, inasmuch as I am questioned by them about the highly meritorious Purana famous in the Vedas. I will now speak in detail about this Purana, the best of the Agamas, approved of by all the Vedas and the secret of all the Shastras. ಸೂತ ಋಷಿಗಳು ಹೇಳಿದರು, ನಾನು ಬಹಳ ಭಾಗ್ಯವಂತ. ಈ ಮಹಾತ್ಮರೆಲ್ಲರೂ ಸೇರಿ ನನಗೆ ಈ ಪ್ರಶ್ನೆಯನ್ನು ಮಾಡಿದ್ರನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ಯಾಕಂದರೆ ಈ ರೀತಿಯಾದ ಪುರಾಣಗಳ ಬಗ್ಗೆ, ವೇದಗಳಲ್ಲಿ ತುಂಬ ಮಹಿಮೆ ಉಳ್ಳ ಪುರಾಣ ಬಗ್ಗೆ ಕೇಳೋದು ಅಪರೂಪ. ಒಂದು ಕೇಳಿದ್ದೀರಾ ನೀವು? ನಾನು ಭಾಗ್ಯವಂತ. ಈಗ ನಾನು ಈ ಪುರಾಣದ ಬಗ್ಗೆ ವಿಸ್ತಾರವಾಗಿ, ಆಗಮಗಳಲ್ಲಿ ಶ್ರೇಷ್ಠವಾದ ಪುರಾಣದ ಬಗ್ಗೆ, ಎಲ್ಲ ಶಾಸ್ತ್ರಗಳ ರಹಸ್ಯಮಯವಾದ ಪುರಾಣವನ್ನು ನಾನು ನಿಮಗೆ ಹೇಳ್ತೇನೆ. ನತ್ವಾ ತತ್ಪದ ಪಂಕಜಂ ಸುಲಲಿತಂ ಮುಕ್ತಿಪ್ರದಂ ಯೋಗಿನಾಂ ಬ್ರಹ್ಮಾದ್ಯೈರಪಿ ಸೇವಿತಂ ಸ್ತುತಿಪರೈಃ ಧ್ಯೇಯಂ ಮುನೀಂದ್ರೈಃ ಸದಾ ವಕ್ಷ್ಯಾಮ್ಯದ್ಯ ಸವಿಸ್ತರಂ ಬಹುರಸಂ ಶ್ರೀಮತ್ಪುರಾಣೋತ್ತಮಂ ಭಕ್ತ್ಯಾ ಸರ್ವರಸಾಲಯಂ ಭಗವತೀ ನಾಮ್ನಾ ಪ್ರಸಿದ್ಧಂ ದ್ವಿಜಾ. O Brahmins, I bow down to the gentle lotus feet, known in the three lokas of the Devi Bhagavati, praised by Brahma and the other Devas, Vishnu, Mahesha and others,
meditated always by the Munindras, and which the yogis contemplate as their source of liberation. Today, I will devotedly describe in detail and in plain language that Purana, which is the best of all the Puranas, which gives prosperity and contains all the sentiments, rasas, that a human being can conceive, the Srimad Devi Bhagavatam. ಏ ಋಷಿಗಳೇ, ನಾನು ಆ ಜಗನ್ಮಾತೆ, ಲೋಕ ಪ್ರಸಿದ್ಧವಾದ ಜಗನ್ಮಾತೆ ಭಗವತಿಯ ಚರಣ ಕಮಲಗಳಲ್ಲಿ ವಂದಿಸುತ್ತೇನೆ. ಆ ಚರಣ ಪಾದಗಳು ಹೆಂಗಿದೆ ಅಂತ ಹೇಳಿದ್ರೆ, ವಿಷ್ಣುವಿನಿಂದಲೂ ಬ್ರಹ್ಮನಿಂದಲೂ ಮಹೇಶ್ವರನಿಂದಲೂ ಸ್ತುತ್ಯವಾಗಿದೆ. ನಿರಂತರವಾಗಿ ಮುನೀಂದ್ರರು ಆ ಪಾದಗಳ ಮೇಲೆ ಧ್ಯಾನ ಮಾಡುತ್ತಾರೆ, ಯೋಗಿಗಳು ಧ್ಯಾನಿಸುತ್ತಾರೆ. ನಾನು ಈಗ ಭಕ್ತಿಪೂರ್ವಕವಾಗಿ ಇನ್ನು ಸಾಧಾರಣವಾದ ಭಾಷೆಯಲ್ಲಿ ಈ ಪುರಾಣವನ್ನು, ಎಲ್ಲ ಪುರಾಣಗಳಿಗೆ ಶ್ರೇಷ್ಠವಾದ ಪುರಾಣ ಮತ್ತು ಎಲ್ಲ ಮಂಗಳವನ್ನು ಉಂಟು ಮಾಡುವ ಎಲ್ಲ ರಸಗಳು ತುಂಬಿರುವ ಶ್ರೀಮದ್ ದೇವಿ ಭಾಗವತವನ್ನು ನಿಮಗೆ ನಾನು ವರ್ಣನೆ ಮಾಡ್ತಾ ಇದ್ದೀನಿ. ಯಾ ವಿದ್ಯೇತ್ಯಭಿಧೀಯತೆ ಶ್ರುತಿಪಥೇ ಶಕ್ತಿ ಸದಾದ್ಯಾಪರ ಸರ್ವಜ್ಞ ಭವಬಂಧಚಿತ್ತಿ ನಿಪುಣ ಸರ್ವಾಶಯೇ ಸಂಸ್ಥಿತ ದುರ್ಜ್ಞೇಯ ಸುಧುರಾತ್ಮಭಿಶ್ಚ ಮುನಿಭಿರ್ಧ್ಯಾನಾಸ್ಪದಂ ಪ್ರಾಪಿತ ಪ್ರತ್ಯಕ್ಷ ಭವತೀಹ ಸಾ ಭಗವತಿ ಸಿದ್ಧಿಪ್ರದಾ ಸ್ಯಾತ್ ಸದಾ. May that highest primal Shakti, who is known as Vidya in the Vedas, who is omniscient, who controls the innermost of all, and who is skilled in cutting off the knot of the world, who cannot be realized by the wicked and the vicious, but who is visible to the Munis in their meditation, may that Bhagavati Devi give me always buddhi fit to describe the Purana. ಆ ಪರಮ ಎಲ್ಲ ಶಕ್ತಿಗಳಿಂತಲೂ ಶ್ರೇಷ್ಠವಾದ ಶಕ್ತಿಯಾದ, ವೇದಗಳಲ್ಲಿ ವಿದ್ಯೆ ಎಂಬ ಹೆಸರಿನಿಂದ ಖ್ಯಾತಳಾದ, ಸರ್ವಜ್ಞಳಾದ, ಎಲ್ಲ ಅಂತರದಲ್ಲಿರುವ ಎಲ್ಲ ವಿಷಯಗಳನ್ನು ತನ್ನಲ್ಲಿ ತಾನೇ ನೋಡಿಕೊಳ್ಳುತ್ತಿರುವ, ಆಮೇಲೆ ಭವಬಂಧನೆಯನ್ನು ಬಿಡಿಸುವ, ಯಾರು ದುಷ್ಟರಿಂದ ತಿಳಿಯಲಾಗದ ಆದರೆ ಮುನಿಗಳಿಗೆ ಧ್ಯಾನದಲ್ಲಿ ಗೋಚರವಾಗುವ ಭಗವತಿ ದೇವಿ ನನಗೆ ಈ ಪುರಾಣವನ್ನು ವರ್ಣನೆ ಮಾಡುವ ಶಕ್ತಿಯನ್ನು ಕೊಡಲಿ, ಬುದ್ಧಿಯನ್ನು ಕೊಡಲಿ. ಸೃಷ್ಟ್ವಾಖಿಲಂ ಜಗದಿದಂ ಸದಸತ್ಸ್ವರೂಪಂ ಶಕ್ತ್ಯಾ ಸ್ವಯಾ ತ್ರಿಗುಣಯಾ ಪರಿಪಾತಿ ವಿಶ್ವಂ ಸಂಹೃತ್ಯ ಕಲ್ಪಸಮಯೇ ರಮತೆ ತಥೈಕಾ ತಾಂ ಸರ್ವವಿಶ್ವಜನನೀಂ ಮನಸಾ ಸ್ಮರಾಮಿ. I call to my mind the mother of all the worlds, who creates this universe, whose nature is both real, taking gross, practical point of view, and unreal, taking a real point of view, preserves and destroys by her rajasic, sattvic and tamasic qualities, and in the end resolves all these into herself and plays alone in the period of dissolution. At this time, I remember that mother of all the worlds. ನಾನು ನನ್ನ ಮನಸ್ಸಿಗೆ ಜಗನ್ಮಾತೆಯನ್ನು ಬರಮಾಡಿಕೊಂಡು ಈ ಪ್ರಪಂಚವನ್ನು ಸೃಷ್ಟಿ ಮಾಡುವ, ನೋಡಕ್ಕೆ ಸತ್ಯವಾಗಿ ಕಾಣಿಸುವ ಆದರೆ ಆಳವಾಗಿ ನೋಡಿದಾಗ ಅಸತ್ಯವಾಗಿರುವ, ಮತ್ತು ತನ್ನ ರಜಸ್ ಶಕ್ತಿ, ರಜೋಗುಣ, ಸತ್ವಗುಣ, ತಮೋಗುಣ, 3 ಗುಣಗಳಿಂದ ಎಲ್ಲವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವ, ಪ್ರಳಯ ಕಾಲದಲ್ಲಿ ಆಕೆ ಮಾತ್ರ ಇರ್ತಾಳೆ, ಬೇರೆ ಯಾರೂ ಇರೋದಿಲ್ಲ. ಆ ದೇವಿಯನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಬ್ರಹ್ಮ ಸೃಜತ್ಯಖಿಲಮೇತದಿತಿ ಪ್ರಸಿದ್ಧಂ ಬ್ರಹ್ಮ ಸೃಜತಿ ಅಖಿಲಂ ಏತದಿತಿ ಪ್ರಸಿದ್ಧಂ ಪೌರಾಣಿಕೈಶ್ಚ ಕಥಿತಂ ಖಲು ವೇದವಿದ್ಭಿಃ ವಿಷ್ಣೋಸ್ತು ನಾಭಿಕಮಲೆ
यदस्य जन्म तैरुक्तमेव सृजते न हि स स्वतन्त्रः विष्णुस्तु शेषशयने स्वपितीति काले तन्नाभि पद्ममुकुले खलु तस्य जन्म आधारतां किल गतोऽत्र सहस्रमौलिः संबोध्यतां स भगवान् हि कथं मुरारिः. It is commonly known that Brahma is the creator of this universe, and the knowers of the Vedas and the Puranas say so. But they also say that Brahma is born of the navel lotus of Vishnu. Thus, it appears that Brahma cannot create independently. Again, Vishnu, from whose navel lotus Brahma is born, lies in yoga sleep on the bed of Ananta, the thousand-headed serpent, in the time of Pralaya. So how can we call Bhagavan Vishnu, who rests on the thousand-headed serpent Ananta, as the creator of the universe? ಇದು ಒಂದು ಪ್ರಶ್ನೆ. ಇದು ಮನನ ಮಾಡೋದಕ್ಕೋಸ್ಕರ ಪ್ರಶ್ನೆ. ಬೇರೆ ಪುರಾಣಗಳಲ್ಲಿ ಬ್ರಹ್ಮ ಬಂದು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಬ್ರಹ್ಮ ಬಂದಿರೋದು ವಿಷ್ಣುವಿನ ನಾಭಿ ಕಮಲದಿಂದ ಮೇಲೆ ಬಂದಿದ್ದಾರೆ. ಸೊ ಇನ್ನೊಬ್ಬರ ಮೇಲೆ ಆಶ್ರಯವನ್ನು ತಗೊಂಡಿರೋ ಒಬ್ಬರು, ವೆನ್ ಸಂಬಡಿ ಈಸ್ ಡಿಪೆಂಡೆಂಟ್ ಅಪಾನ್ ಅನದರ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್, ಹೌ ಕ್ಯಾನ್ ಹಿ ಬಿ ದ ಕ್ರಿಯೇಟರ್? ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಮೇಲೆ ಬಂದಿರಬೇಕಾದ್ರೆ, ಸೊ ವಿಷ್ಣು ಇದ್ರೆ ತಾನೇ ಬ್ರಹ್ಮ ಬರೋದು. ಸೊ ವಿಷ್ಣುವೇ ಸೃಷ್ಟಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬ್ರಹ್ಮನೇ ಸೃಷ್ಟಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿಷ್ಣು ಆಶ್ರಯವಾಗಿದ್ದಾರೆ. ಸರಿ, ವಿಷ್ಣು ಕೂಡ ಪ್ರಳಯ ಕಾಲದಲ್ಲಿ ಅನಂತ ಎಂಬ ನಾಗದ ಮೇಲೆ, ಅನಂತ ಶಯನ ಅಂತ ಅವರಿಗೆ ಹೆಸರು. ಸೊ ಅನಂತ ಎಂಬ ನಾಗದ ಮೇಲೆ ಮಲಗಿರ್ತಾರೆ ಪ್ರಳಯ ಕಾಲದಲ್ಲಿ. ಸೊ ಅವ್ರಿಗೂ ಒಂದು ಆಶ್ರಯ ಬೇಕು. ಸೊ ಆಶ್ರಯ ಇರುವವರು ಮೂಲ ಆಗಕ್ಕೆ ಸಾಧ್ಯವಲ್ಲ. ದ ಒನ್ ಹೂ ಇಸ್ ಡಿಪೆಂಡೆಂಟ್ ಕೆನಾಟ್ ಬಿ ದಿ ಸೋರ್ಸ್. ಯಾರು ಆಶ್ರಯಿಸಿದ್ದಾರೋ ಅವರು ಖಂಡಿತವಾಗಿ ಮೂಲ ಆಗಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಹೇಳಿದಲ್ಲಿ. ಏಕಾರ್ಣವಸ್ಯ ಸಲಿಲಂ ರಸರೂಪಮೇವ ಪಾತ್ರಂ ವಿನಾ ನಹಿ ರಸಸ್ಥಿತಿರಸ್ತಿ ಕಚ್ಚಿತ್ ಯಾ ಸರ್ವಭೂತ ವಿಷಯೇ ಖಿಲ ಶಕ್ತಿರೂಪಾ ತಾಂ ಸರ್ವಭೂತ ಜನನೀಂ ಶರಣಂ ಗತೋಸ್ಮಿ ಯೋಗ ನಿದ್ರಾ ಮೀಲಿತಾಕ್ಷಂ ವಿಷ್ಣುಂ ದೃಷ್ಟ್ವಾಂಬುಜೇ ಸ್ಥಿತಃ ಅಜಸ್ತುಷ್ಟಾವ ಯಾಂ ದೇವೀಂ ತಾಮಹಂ ಶರಣಂ ವ್ರಜೇ. Again, the refuge of Ananta is the water of the ocean, Ekaranava. A liquid cannot rest without a vessel. So I take refuge of the mother of all beings, who resides as the Shakti of all and thus is the supporter of all. I fly for refuge unto that Devi who was praised by Brahma while resting on the navel lotus of Vishnu, who was lying fast in Yoga Nidra. If we say that Ananta Naga, Ananta ಎಂಬ ಸರ್ಪ, ಅನಂತ ಎಂಬ ಶೇಷ ನಾಗ ಬಂದು ಅದಕ್ಕೊಂದು ಆಧಾರ ಬೇಕು. ಅದೆಲ್ಲಿದೆ? ಏಕಾರ್ಣವ ಎಂಬ ಸಮುದ್ರದಲ್ಲಿ ಕೂತಿದೆ ಅದು. ಸೊ ಬ್ರಹ್ಮನಿಗೆ ಆಧಾರ ವಿಷ್ಣು, ವಿಷ್ಣುವಿಗೆ ಆಧಾರ ನಾಗ, ಶೇಷನಾಗ, ಶೇಷನಾಗಕ್ಕೆ ಆಧಾರ ನೀರು, ನೀರಿಗೆ ಆಧಾರ ಯಾರು? Now Brahma is resting in Vishnu, Vishnu is resting on the serpent, and the serpent is resting in water. So who is the support for water? We know that if I have to have a building, I require a foundation. And where is the earth standing? Who is holding the earth? ಭೂಮಿಯನ್ನು ಯಾರು ಇಟ್ಕೊಂಡಿದ್ದಾರೆ? ಇದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ನಾನು ಎಲ್ಲದರ ಮೂಲವಾದ ವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿದ್ದಾಗ ಬ್ರಹ್ಮ ಸ್ತುತಿ ಮಾಡಿ ನಿದ್ರಾದೇವಿಯನ್ನು ಹೊರಗಡೆ ತಂದು ವಿಷ್ಣುವನ್ನು ಎಬ್ಬಿಸಿದ ಆ ನಿದ್ರಾದೇವಿಯನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ತಾಂ ಧ್ಯಾತ್ವಾ ಸಗುಣಾಂ ಮಾಯಾಂ
मुक्तिदां निर्गुणां तथा वक्ष्ये पुराणमखिलं शृण्वन्तु मुनयस्त्विह. O Munis, meditating on that Maya Devi who creates, preserves and destroys the universe and who is known as composer of the three gunas and who grants mukti, I now describe the whole of the Puranas. Now you all better hear. O Munigale, ಆ ಮಾಯಾದೇವಿ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ, ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಆ ದೇವಿಯನ್ನು ಮತ್ತು ಮೂರು ಗುಣಗಳ ಸೃಷ್ಟಿಯನ್ನು ಮಾಡಿರುವ ಆ ದೇವಿ ಮತ್ತು ಮುಕ್ತಿಯನ್ನು ಕೊಡುವ ಆ ದೇವಿಯನ್ನು ನಾನು ಈ ಪುರಾಣಗಳ ಮೂಲಕ ನಾನು ವರ್ಣನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಶ್ರದ್ಧೆಯಿಂದ ಕೇಳಿ. ಪುರಾಣಮುತ್ತಮಂ ಪುಣ್ಯಂ ಶ್ರೀಮದ್ಭಾಗವತಾಭಿಧಂ ಅಷ್ಟಾದಶ ಸಹಸ್ರಾಣಿ ಶ್ಲೋಕಾಸ್ತತ್ರ ತು ಸಂಸ್ಕೃತಾ ಸ್ಕಂಧಾ ದ್ವಾದಶ ಚೈವಾತ್ರ ಕೃಷ್ಣೇನ ವಿಹಿತಾ ಶುಭಾ ತ್ರಿಶತಂ ಪೂರ್ಣಮಧ್ಯಾಯ ಅಷ್ಟಾದಶಯುತಾ ಸ್ಮೃತಾ. This Purana, Srimad Bhagavat Devi Bhagavatam, is excellent and holy. 18,000 pure shlokas are contained in it. Bhagavan Krishna Dvaipayana has divided this Purana into 12 auspicious skandhas, books, and 318 chapters. This book, ಈ ಪುಸ್ತಕದ ವಿಸ್ತಾರ ಎಷ್ಟಿದೆ ಅಂತ ಹೇಳಿದ್ರೆ, ಇದರಲ್ಲಿ ಅದ್ಭುತವಾದ ಗ್ರಂಥ ಇದು. 18,000 ಶುದ್ಧವಾದ ಶ್ಲೋಕಗಳು. ಕೃಷ್ಣ ದ್ವೈಪಾಯನ ಎಂಬ ವೇದವ್ಯಾಸರು ಈ ಪುರಾಣವನ್ನು 12 ಸ್ಕಂಧಗಳಲ್ಲಿ ವಿಭಜನೆ ಮಾಡಿದ್ದಾರೆ ಮತ್ತು ಇದರಲ್ಲಿ 318 ಅಧ್ಯಾಯಗಳಿವೆ. ವಿಂಶತಿ ಪ್ರಥಮೇ ತತ್ರ ದ್ವಿತೀಯೇ ದ್ವಾದಶೈವತು ತ್ರಿಂಶಚ್ಚೈವ ತೃತೀಯೇತು ಚತುರ್ಥೇ ಪಂಚವಿಂಶತಿಃ ಪಂಚತ್ರಿಂಶತ್ ತಥಾಧ್ಯಾಯಾಃ ಪಂಚಮೇ ಪರಿಕೀರ್ತಿತಾ ಏಕತ್ರಿಂಶತ್ ತಥಾ ಷಷ್ಠೇ ಚತ್ವಾರಿಂಶಚ್ಚ ಸಪ್ತಮೇ ಅಷ್ಟಮೇ ತತ್ವಸಂಖ್ಯಾಶ್ಚ ಪಂಚಾಶನ್ನವಮೇ ತಥಾ ತ್ರಯೋದಶ ತು ಸಂಪ್ರೋಕ್ತಾ ದಶಮೇ ಮುನಿನಾ ಕಿಲ ತಥಾ ಚೈಕಾದಶ ಸ್ಕಂಧೇ ಚತುರ್ವಿಂಶತಿರೀರಿತಾ ಚತುರ್ದಶೈವ ಚಾಧ್ಯಾಯಾ ದ್ವಾದಶೇ ಮುನಿಸತ್ತಮಾ. 20 chapters compose the first skandha, 12 chapters in the second skandha, 30 chapters in the third skandha, 25 chapters in the fourth skandha, 35 in the fifth, 31 in the sixth, 40 in the seventh, 24 in the eighth, 50 chapters in the ninth, 13 in the 10th, 24 in the 11th, and 14 chapters are contained in the 12th skandha. O Munis, thus the Dvaipayana Muni has arranged his chapters in each skandha. ಈ ರೀತಿಯಾಗಿ ಭಗವಂತನಾದ ವೇದವ್ಯಾಸರು ಎಲ್ಲ ಈ ಸ್ಕಂದಗಳಲ್ಲಿ ಅಧ್ಯಾಯಗಳನ್ನು ಪೂರ್ಣವಾಗಿ ನಿರೂಪಣೆ ಮಾಡಿದ್ದಾರೆ. ಏವಂ ಸಂಖ್ಯಾ ಸಮಾಖ್ಯಾತ ಪುರಾಣೇಸ್ಮಿನ್ ಮಹಾತ್ಮನ ಅಷ್ಟಾದಶ ಸಹಸ್ರೀಯಾ ಸಂಖ್ಯಾ ಚ ಪರಿಕೀರ್ತಿತಾ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೈವ ಪುರಾಣಂ ಪಂಚಲಕ್ಷಣಂ. It's very interesting to see here.
that whenever we buy a book for school, college, in order to know what is there in that book, we see the contents. ವಿಷಯ ಸೂಚಿಯನ್ನು ನೋಡ್ತೀವಲ್ಲ, ಪುಸ್ತಕ ತೊಗೊಂಡ್ರೆ ವಿಷಯ ಸೂಚಿ ನೋಡ್ತೀವಿ. ಪ್ರಪ್ರಥಮ ಮೊದಲನೇ ಪ್ರಶ್ನೆ ವಿಷಯ ಸೂಚಿ ಏನೇನು ಬುದ್ಧಿ ಅದರಲ್ಲಿದೆ ಅಂತ ಎಲ್ಲ ಅಧ್ಯಾಯಗಳು ನೋಡ್ತೀವಿ. 10,000 ವರ್ಷಗಳ ಹಿಂದೆ ಮಾಡಿರೋ ಈ ಪುರಾಣದಲ್ಲಿ 10,000 ವರ್ಷಗಳು, ಇದು ಬರವಣಿಗೆ ಬಂದಿಲ್ಲ, ಪ್ರಿಂಟಿಂಗ್ ಬಂದಿಲ್ಲ, ಏನು ಬಂದಿಲ್ಲ. 10,000 years back, Bhagavan Vedavyasa, out of memory, he is telling all this. 18,000 shlokas with perfectly arranged chapters. And what is going to be said in this Purti Suchina helbittidare. Thus the Mahatma Vedavyasa has divided this Bhagavata Purana into so many skandhas and into so many chapters, and that the number of verses is 18,000 is already stated. When we read the Devi Mahatmyam, ಈ ದೇವಿ ಮಹಾತ್ಮಕ್ಕೆ ಏನು ಹೆಸರು? ದುರ್ಗಾ ಸಪ್ತಶತಿ. ಸಪ್ತಶತಿ ಮೀನ್ಸ್ 700. ಸಪ್ತ ಅಂದರೆ 7, ಶತಿ ಅಂದರೆ 100, ಸಪ್ತಶತಿ. ಈ ಪುರಾಣಕ್ಕೆ ಅಷ್ಟಾದಶ ಸಾಹಸ್ರಿ 18,000 ಶ್ಲೋಕ ಇದೆ. ಅದರಲ್ಲಿ 700 ಶ್ಲೋಕ, ಇದರಲ್ಲಿ 18,000 ಶ್ಲೋಕ ಇದೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. That is denominated as Purana, which contains the following 5 characteristics: creation of the universe, secondary creation, dynasties, ಮನ್ವಂತರಾಸ್ ಅಂಡ್ ದ ಡಿಸ್ಕ್ರಿಪ್ಷನ್ ಆಫ್ ಮನೂಸ್ ಅಂಡ್ ಅದರ್ ಕಿಂಗ್ಸ್. ಒಂದು ಪುರಾಣ ಅಂತ ಹೇಳಿದ್ರೆ ಅದರಲ್ಲಿ 5 ಲಕ್ಷಣ ಇರುತ್ತೆ. ಒಂದು ಪುರಾಣದಲ್ಲಿ 5 ಲಕ್ಷಣ, ಪಂಚಲಕ್ಷಣ. ಏನೇನು? ಮೊದಲನೇದು ಸೃಷ್ಟಿಯ ವಿಷಯ ಇರುತ್ತೆ, ಬ್ರಹ್ಮಾಂಡದ ಸೃಷ್ಟಿಯ ವಿಷಯ ಇರುತ್ತೆ. ಎರಡನೇದು ಉಪಸೃಷ್ಟಿ ಅಂತ ಹೇಳ್ತಾರೆ, ಅದಕ್ಕೆ ಪ್ರತಿಸರ್ಗ ಅಂತ ಹೇಳ್ತಾರೆ. ಸರ್ಗ, ಪ್ರತಿಸರ್ಗ. ಆ್ಯಂಡ್ ಫ್ರಮ್ ಒನ್ ಕ್ರಿಯೇಷನ್ ದಿ ಅದರ್ ಕ್ರಿಯೇಷನ್, ದಟ್ಸ್ ಕಾಲ್ಡ್ ಎಸ್ ಪ್ರತಿಸರ್ಗ. ಡೈನಾಸ್ಟೀಸ್, ವಂಶಗಳು, ಯಾವ್ಯಾವ ವಂಶಗಳು ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಆಳಿವೆ, ಇದ್ದಿವೆ ವಂಶಗಳು. ಆಮೇಲೆ ಮನ್ವಂತರಗಳು. ಮನ್ವಂತರಗಳು ಅಂತ ಹೇಳಿದ್ರೆ ಇವಾಗ ನಾವು ಸಂಕಲ್ಪ ಮಾಡಬೇಕಾದ್ರೆ ವೈವಸ್ವತ ಮನ್ವಂತರೇ ಅಂತ ಹೇಳ್ತೀವಿ. ಇದು ಒಂದು ಕಾಲ ಪರಿಮಾಣ. ಜಸ್ಟ್ ಲೈಕ್ ವಿ ಸೇ ಒಂದು ವರ್ಷ, 365 ದಿವಸ ಒಂದು ವರ್ಷ ಅಂತ ಹೇಳಿದ್ರೆ 60 ವರ್ಷಗಳಂದ್ರೂ ಒಂದು ವರ್ಷದ ಚಕ್ರ ಆಗುತ್ತೆ, 60 ವರ್ಷಗಳಲ್ಲಿ. ಆ ಥರ ಒಂದು ಮನ್ವಂತರ ಅಂತ ಹೇಳಿದ್ರೆ, ಒಂದು ಮನ್ವಂತರ ಅಂತ ಹೇಳಿದ್ರೆ ಎಷ್ಟು ಕಾಲ ಎಂಬುದನ್ನು ಇದರಲ್ಲಿ ಹೇಳಿರ್ತಾರೆ. ಅದೇ ರೀತಿಯಾಗಿ ಒಂದು ಮನ್ವಂತರಿಗೆ ಅಧಿಪರು, ಒಂದೊಂದು ಮನ್ವಂತರಕ್ಕೂ ಯಾರು ರಾಜರಾಗಿದ್ದವರು, ಮೂಲ ಪುರುಷರು ಆಗಿದ್ದವರು ಯಾರು, ಅವರುಗಳೇ ಮನು ಅಂತ ಹೆಸರು. ಅದನ್ನು ಕೂಡ ಎಲ್ಲ ವರ್ಣನೆ ಮಾಡಿದ್ದಾರೆ. ನಿರ್ಗುಣ ಯಾ ಸದಾ ನಿತ್ಯ ವ್ಯಾಪಿಕಾ ವಿಕೃತ ಶಿವ ಯೋಗ ಗಮ್ಯ ಅಖಿಲಾಧಾರ ತುರೀಯ ಯಾಚ ಸಂಸ್ಥಿತ. ಶಿವ ಅಂತ ನಾವು ಚಿಕ್ಕದಾಗಿ ಹೇಳಿದ್ರೆ, ಶಿವ ಅಂತ ಹೇಳಿದ್ರೆ ಅದು ಪರಮೇಶ್ವರನಾದ ಶಿವ. ಶಿವ ಅಂತ ಹೇಳಿದ್ರೆ ದೇವಿ. ಸೊ ಶಿವ ಈಸ್ ಬಿಯಾಂಡ್ ಪ್ರಾಕೃತಿಕ್ ಅಟ್ರಿಬ್ಯೂಟ್ಸ್, ಇಟರ್ನಲ್ ಆ್ಯಂಡ್ ಎವರ್ omnipresent. She is without any change, immutable, unattainable but by yoga. She is the refuge of the universe and her nature is Turiya Chaitanya. ದೇವಿ ಬಂದು ಪ್ರಕೃತಿಯ ಗುಣಗಳಿಗಿಂತ ಅತೀತಳಾದವಳು. ಶಿ ಈಸ್ ನಾಟ್ ಇನ್ಸೈಡ್ ದ ಗುಣ, ಶಿ ಈಸ್ ಔಟ್ಸೈಡ್ ದ ಗುಣಾಸ್. ಆಕೆ ಶಾಶ್ವತಳು ಮತ್ತು ಸರ್ವಜ್ಞಳು, ಸರ್ವವ್ಯಾಪಕಳು. ಆಕೆಯಲ್ಲಿ ಪರಿವರ್ತನೆಯೇ ಆಗೋದಿಲ್ಲ. ಆಕೆಯನ್ನು ಯಾರು ಅವಿನಾಶಿಯಾಗಿರುತ್ತಾಳೆ. ಮತ್ತು ಆಕೆಯನ್ನು ದರ್ಶನ ಮಾಡಬೇಕಾದ್ರೆ, ದೇವಿಯನ್ನು ದರ್ಶನ ಮಾಡಿ ಯೋಗದಿಂದ ಮಾತ್ರ ಸಾಧ್ಯ. ಅಂದರೆ ಯೋಗ ಅಂದರೆ ಏನರ್ಥ? ಭಕ್ತಿ ಯೋಗದಿಂದ, ಜ್ಞಾನ ಯೋಗದಿಂದ, ಕರ್ಮಯೋಗದಿಂದಲೂ ಸಾಧ್ಯ ದೇವಿಯನ್ನು ದರ್ಶನ ಮಾಡೋಕ್ಕೆ. ಶಿ ಈಸ್ ದ ರೆಫ್ಯೂಜ್. ಆಕೆ ಬಂದ್ಬಿಟ್ಟು ಈ ಪ್ರಪಂಚಕ್ಕೆ ಆಧಾರವಾಗಿದ್ದಾಳೆ. ಆಕೆಯ ಸ್ವರೂಪ ತುರಿಯ ಚೈತನ್ಯ. ಅಂದರೆ ಆಕೆ ಬಂದ್ಬಿಟ್ಟು ಜಾಗೃತ ಅವಸ್ಥೆನೂ ಅಲ್ಲ, ಸ್ವಪ್ನಾವಸ್ಥೆನೂ ಅಲ್ಲ, ನಿದ್ರಾವಸ್ಥೆನೂ, ತುರಿಯ ಚೈತನ್ಯವಾಗಿರ್ತಾಳೆ. ಎಲ್ಲದಕ್ಕಂತೂ ಮೇಲಿರ್ತಾಳೆ. ಆಕೆಗೆ ನಿದ್ದೆ ಅನ್ನೋದು ನಮ್ಮ ಹಾಗೆ ನಿದ್ದೆ ಬೇಕಾಗಿಲ್ಲ, ನಮ್ಮ ಹಾಗೆ ಹುಟ್ಟೋದು ಇಲ್ಲ, ನಮ್ಮ ಹಾಗೆ ಇರೋದು ಇಲ್ಲ. ಯಾವಾಗ ಬೇಕಾದ್ರೂ ಪ್ರಕಟವಾಗ್ತಾಳೆ. ತಸ್ಯಾಸ್ತು ಸಾತ್ವಿಕೋ ಶಕ್ತಿ ರಾಜಸಿ ತಾಮಸಿ ತಥಾ ಮಹಾಲಕ್ಷ್ಮೀ ಸರಸ್ವತಿ ಮಹಾಕಾಲೀತಿ ತಾಃ ಸ್ತ್ರಿಯಃ. ಮಹಾಲಕ್ಷ್ಮಿ ಇಸ್ ದರ್ ಸಾತ್ವಿಕ ಶಕ್ತಿ. ಮಹಾಲಕ್ಷ್ಮಿ ಬಂದು ಸಾತ್ವಿಕ ಶಕ್ತಿಯಿಂದ ಹೇಳ್ಪಡ್ತಾಳೆ. ಸರಸ್ವತಿ ರಾಜಸ ಶಕ್ತಿ ಮತ್ತು ಮಹಾಕಾಳಿ ತಾಮಸ ಶಕ್ತಿ ಅಂತ ಕರೆಯಲ್ಪಡ್ತಾಳೆ. ಇದೆಲ್ಲ ಆಕೆಯ ಸ್ತ್ರೀ ಸ್ವರೂಪಗಳು. ತಾಸಾಂ ತಿಸೃಣಾಂ ಶಕ್ತೀನಾಂ ದೇವಾಂಗೀಕಾರ ಲಕ್ಷಣಃ ಸೃಷ್ಟ್ಯರ್ಥಂ ಚ
समाख्यातः सर्गः शास्त्रविशारदैः हरिद्रुहिणरुद्राणां समुत्पत्तिस्ततः स्मृता पालनोत्पत्तिनाशार्थं प्रतिसर्गः स्मृतो हि सः. ಮೂರು ಶಕ್ತಿಗಳು ಹುಟ್ಟುವುದು, the assuming of bodies by these three shaktis for the creation of this universe is denominated as sarga by the high-souled persons, Mahapurushas skilled in Shastras, and the further resolution of these three shaktis into Brahma, Vishnu and Mahesha for the creation, preservation and destruction of the universe is denominated in this Purana as Pratisarga. ಈ ಪುರಾಣದಲ್ಲಿ ಶಕ್ತಿಗಳ ಉತ್ಪತ್ತಿ ಬಂದು ಸರ್ಗ ಅಂತ ಹೆಸರು ಅದಕ್ಕೆ. ಆ ಶಕ್ತಿಗಳಿಂದ ಮತ್ತೆ ಬ್ರಹ್ಮ, ವಿಷ್ಣು, ಮಹೇಶ್ವರು ಬರೋದು ಅದಕ್ಕೆ ಪ್ರತಿಸರ್ಗ ಎಂದು ವಿದ್ವಾಂಸರು ಹೇಳ್ತಾರೆ. ಸೋಮ ಸೂರ್ಯೋದ್ಭವಾನಾಂ ಚ ರಾಜ್ಞಾಂ ವಂಚ ಪ್ರಕೀರ್ತನಂ ಹಿರಣ್ಯಕಶಿಪ್ವಾದೀನಾಂ ವಂಶಾಸ್ತೆ ಪರಿಕೀರ್ತಿತಾಃ. Chandravamsha, the description of the kings of the solar and lunar dynasties and the families of Hiranyakashipu and others is known as the description of the lineages of kings and their dynasty. So ಸೂರ್ಯವಂಶ ಮತ್ತು ಚಂದ್ರವಂಶ ಮತ್ತು ಹಿರಣ್ಯಕಶಿಪು ಆದಿ ರಾಜರ ವಂಶಗಳನ್ನು ಇದಕ್ಕೆ ವಂಶಾವಳಿ ಅಥವಾ ವಂಶ ಅನುಚರಿತ ಅಂತ ಹೇಳ್ತಾರೆ. ಸ್ವಾಯಂಭುವ ಮುಖಾನಾಂ ಚ ಮನೂನಾಂ ಪರಿವರ್ಣನಂ ಕಾಲಸಂಖ್ಯಾ ತಥಾ ತೇಷಾಂ ತತ್ತನ್ಮನ್ವಂತರಾಣಿ ಚ. The description of Swayambhuva and other Manus and their ruling period is known as Manvantaras. Swayambhuva ಮುಂತಾದ 14 ಮನುಗಳು ಮತ್ತೆ ಅವರ ಆಡಳಿತದ ಕಾಲಕ್ಕೆ ಮನ್ವಂತರ ಅಂತ ಹೆಸರು. ತೇಷಾಂ ವಂಶಾನುಕಥನಂ ವಂಶಾನುಚರಿತಂ ಸ್ಮೃತಂ ಪಂಚಲಕ್ಷಣಯುಕ್ತಾನಿ ಭವಂತಿ ಮುನಿಸತ್ತಮಾ. ಆ ಮನುಗಳ ವಂಶವನ್ನು ವರ್ಣನೆ ಮಾಡುವುದು ಅದಕ್ಕೆ ವಂಶವರ್ಣನ ಅಂತ ಹೇಳ್ತದೆ. ಮತ್ತೆ 5 ಲಕ್ಷಣ ಇರುವ ಈ ಪುರಾಣಗಳು ಎಲ್ಲ ಲಕ್ಷಣಗಳಿರುವ ಪುರಾಣವಾಗಿದೆ. ಸಮಾದ ಲಕ್ಷಣಂ ಚ ತಥಾ ಸಮಾದ ಲಕ್ಷಂ ಚ ತಥಾ ಭಾರತಂ ಮುನಿನಾ ಕೃತಂ ಇತಿಹಾಸ ಇತಿ ಪ್ರೋಕ್ತಂ ಪಂಚಮಂ ವೇದ ಸಮ್ಮತಂ. ಇದಲ್ಲದೆ ವೇದವ್ಯಾಸರು ಮಹಾಭಾರತ ಎಂಬ ಅದ್ಭುತವಾದ ಇತಿಹಾಸವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಈ 5 ಲಕ್ಷಣಗಳಿವೆ. ಅದಕ್ಕೆ 5ನೇ ವೇದ ಅಂತ ಹೆಸರು. ಅದರಲ್ಲಿ 1,00,000 ಶ್ಲೋಕಗಳಿವೆ. ಮಹಾಭಾರತದಲ್ಲಿ 1,00,000 ಶ್ಲೋಕಗಳು. ಇದು 18,000, ಅದರಲ್ಲಿ 1,00,000 ಶ್ಲೋಕ ಇದೆ. ಶೌನಕ ಉವಾಚ ಕಾನಿ ತಾನಿ ಪುರಾಣಾನಿ ಬ್ರೂಹಿ ಸೂತ ಸವಿಸ್ತರಂ ಕತಿ ಸಂಖ್ಯಾನಿ ಸರ್ವಜ್ಞ ಶ್ರೋತು ಕಾಮಾ ವಯಂ ತ್ವಿಹ ಕಲಿಕಾಲ ವಿಭೀತಾ ಸ್ಮೋ ನೈಮಿಷಾರಣ್ಯವಾಸಿನಃ ಬ್ರಹ್ಮಣ ಅತ್ರ ಸಮಾದಿಷ್ಟಾ ಚಕ್ರಂ ದತ್ವಾ ಮನೋಮಯಂ ಕಥಿತಂ ತೇನ ನಃ ಸರ್ವಾನ್ ಗಚ್ಚಂತ್ವೇತಸ್ಯ ಪೃಷ್ಠತಃ ನೇಮಿಃ ಸಂಶೀರ್ಯತೆ ಯತ್ರ ಸದೇಶಃ ಪಾವನ ಸ್ಮೃತಃ ಕಲೇಸ್ತತ್ರ ಪ್ರವೇಶೋ ನ ಕದಾಚಿತ್ ಸಂಭವಿಷ್ಯತಿ ತಾವತ್ ತಿಷ್ಠತು ತತ್ರೈವ ಯಾವತ್ ಸತ್ಯಯುಗಂ ಪುನಃ. Shaunaka said, O Suta, what are those Puranas and how many verses are contained in each? Speak all these in detail in this holy Kshetra. We, the residents of Naimisharanya, are all very eager to hear this. Why we call ourselves as the residents of Naimisharanya here? You will realize then that no other place exists in this Kali age for hearing the holy discourse on Dharma.
When we were afraid of the Kali age, Brahma gave us a Manomaya Chakra wheel and said to all of us, follow this wheel, go after it, and the spot where the felly of the wheel will become thin so as to break and will not roll further, that country is the holy place. Kali will never be able to enter there. You all better remain there until the Satya age comes back. Thus, according to the saying of Brahma, we have got orders to stay here. ನಾವೆಲ್ಲರೂ ಕೂಡ ನೈಮಿಷಾರಣ್ಯದಲ್ಲಿ ವಾಸ ಮಾಡ್ತೀವಿ. ನೈಮಿಷಾರಣ್ಯ ಅನ್ನೋದು ಹೇಳಿದ್ನಲ್ಲ, ಉತ್ತರ ಭಾರತದಲ್ಲಿ ಒಂದು ಸುಂದರವಾದ ಜಾಗ, ಮಧ್ಯಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ನೈಮಿಷಾರಣ್ಯ ಇದೆ. ಈ ನೈಮಿಷಾರಣ್ಯದಲ್ಲಿ ಯಾವಾಗಲೂ ಕಥಾ ನಡೀತಾ ಇರುತ್ತೆ, ಯಾವಾಗಲೂ ಪುರಾಣಗಳ ಕಥೆ ನಡೀತಾ, ಯಾವಾಗಲೂ ನಡೀತಾ ಇರುತ್ತೆ. ಪುರಾಣ ಕಾಲದಲ್ಲಿ, ಪುರಾತನ ಕಾಲದಲ್ಲಿ 10,000 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಋಷಿಗಳು ಕೂಡ್ತಾ ಇದ್ರು. ಋಷಿಗಳು ಕೂಡಿ ಅವರೆಲ್ಲರೂ ಕೂಡ ಶೌನಕಾದಿ ಋಷಿಗಳು ಸೂತ ಋಷಿಗಳನ್ನು ಕೇಳ್ತಾ ಇದ್ರು, ನೀವು ದಯವಿಟ್ಟು ನಮಗೆ ವರ್ಣನೆ ಮಾಡಿ ಅಂತ ಹೇಳ್ತಾ ಇದ್ರು. ಅವಾಗ ವರ್ಣನೆ ಮಾಡ್ತಾ ಇದ್ರು. ಅದರಲ್ಲಿ ನೈಮಿಷಾರಣ್ಯ ಎಂಬ ಹೆಸರಿಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬ್ರಹ್ಮನ ಬಳಿಯಲ್ಲಿ ಹೋಗಿ ಕಲಿಯುಗ ಘೋರವಾಗಿದೆ, ಈ ಕಲಿಯುಗದಲ್ಲಿ ನಮಗೆ ಬದುಕಿಗೆ ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ನೀವು ಒಂದು ಜಾಗಕ್ಕೆ ಹೋಗಿ ನಾನು ಹೇಳ್ತೀನಿ ಅಂದ್ಬಿಟ್ಟು ಮನಸ್ಸು ರೂಪದಲ್ಲಿರುವ ಒಂದು ಚಕ್ರವನ್ನು ಕೊಡ್ತಾರೆ. ಅದಕ್ಕೆ ನೇಮಿ ಅಂತ. ಈ ಚಕ್ರವನ್ನು ಉರುಳಿಸಿ, ಅದು ಉರುಳ್ಬಿಟ್ಟು ಎಲ್ಲಿ ಸೌದೋಗಿ ನಿಂತ್ಕೊಂಡ್ಬಿಡುತ್ತೋ ಆ ಜಾಗ ನೈಮಿಷಾರಣ್ಯ. ಅಲ್ಲಿ ಹೋದರೆ ನಿಮಗೆ ಕಲಿಯ ಪ್ರಭಾವ ಇರಲ್ಲ, ಅಲ್ಲಿ ಹೋದರೆ ಕಲಿಯ ಪ್ರಭಾವ ಇಲ್ಲ, ನಿಮಗೆ ಮೋಸ ಮಾಡೋರು ಇರಲ್ಲ, ಅಲ್ಲಿ ಯಾರು ಏಮಾರಿಸೋರು ಇರಲ್ಲ. ಅಲ್ಲಿ ಹೋಗಿ ನೀವಿದ್ದು ಅಲ್ಲೇ ವಾಸ ಮಾಡಿ, ಯಾವಾಗವರೆಗೂ ಕಲಿಯುಗ ಮುಗಿಯೋವರೆಗೂ ಅಲ್ಲೇ ವಾಸ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ತಚ್ಛ್ರುತ್ವಾ ವಚನಂ ತಸ್ಯ ಗೃಹೀತ್ವಾ ತತ್ಕಥಾನಕಂ ಚಾಲಯನ್ ನಿರ್ಗತಸ್ತೂರ್ಣಂ ಸರ್ವದೇಶದಿದೃಕ್ಷಯಾ. On hearing the words of Brahma, we went out quickly, keeping the wheel go on, our object being to determine which place is best and holiest. ನಾವು ಇದನ್ನು ಕೇಳಿಬಿಟ್ಟು ಬ್ರಹ್ಮನ ವಚನವನ್ನು ಕೇಳಿ ನಾವು ಹೊರಟ್ವಿ, ಆ ಚಕ್ರವನ್ನು ಉರುಳಿಸಿ ನಾವು ಹೊರಟ್ವಿ, ಇಲ್ಲಿ ಬಂದು ಸೇರಿದ್ದೀವಿ ನಾವು. ಪ್ರೇತ್ಯಾತ್ರ ಚಾಲಯನ್ಸ್ ಚಕ್ರಂ ನೇಮಿಹಿ ಶೀರ್ಣೋತ ಪಶ್ಯತಃ ನೇಮಿಹಿ ಶೀರ್ಣೋತ್ರ ಪಶ್ಯತಃ ತೇನೇದಂ ನೈಮಿಷಂ ಪ್ರೋಕ್ತಂ ಕ್ಷೇತ್ರಂ ಪರಮ ಪಾವನಂ. ಆ ಚಕ್ರ ಬಂದು ಇಲ್ಲಿ ನಿಂತಿರೋ ಕಾರಣದಿಂದ ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬಂದಿದೆ. ಇದು ಪರಮ ಪಾವನವಾದ ಕ್ಷೇತ್ರ, ಇಲ್ಲೇ ಉಳ್ಕೊಳ್ತೀವಿ ನಾವು. ಕಲಿಪ್ರವೇಶೋ ನೈವಾತ್ರ ತಸ್ಮಾತ್ ಸ್ಥಾನಂ ಕೃತಂ ಮಯಾ ಮುನಿಭಿಃ ಸಿದ್ಧಸಂಘೈಶ್ಚ ಕಲಿಭೀತೈರ್ಮಹಾತ್ಮಭಿಃ. ಇಲ್ಲಿ ಕಲಿಯುಗದ ಪ್ರವೇಶ ಇಲ್ಲ, ಆದ್ದರಿಂದ ನಾನು ಎಲ್ಲ ಋಷಿಗಳನ್ನಲ್ಲೇ ಕೂಡಿಸ್ಕೊಂಡು ಇಲ್ಲೇ ಕೂರಿಸಿದ್ದೀನಿ, ನೀವು ದಯವಿಟ್ಟು ನಮಗೆಲ್ಲವನ್ನು ಹೇಳಿ. ಪಶುಹೀನಾ ಕೃತ ಯಜ್ಞ ಪುರೋಡಾಶಾದಿಭಿಃ ಕಿಲ ಕಾಲಾತಿವಾಹನಂ ಕಾರ್ಯಂ ಯಾವತ್ ಸತ್ಯಯುಗಾಗಮಃ. ಕೆಲವು ಹಿಂದಿನ ಕಾಲದಲ್ಲಿ ಕೆಲವು ಯಜ್ಞಗಳನ್ನು ಮಾಡ್ತಾ ಇದ್ರು, ಅಲ್ಲಿ ಪಶು ಹಿಂಸೆ ಮಾಡಿ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಪಶುಗಳನ್ನು ಕೊಂದು ಮಾಡ್ತಾ ಇದ್ರು, ಬಲಿ ಕೊಟ್ಟು ಮಾಡ್ತಾರೆ. ಇವಾಗ ಅದಿಲ್ಲ, ಇಲ್ಲಿ ಅದೆಲ್ಲ ನಿಲ್ಲಿಸಾಯಿತು. ಆದ್ದರಿಂದ ಇಲ್ಲಿ ಪಶು ಹಿಂಸೆ ಮಾಡೋ ಯಜ್ಞ ಏನಿಲ್ಲ, ಇದು ಸಾತ್ವಿಕವಾದ ಯಜ್ಞ ಆಗಿರೋದ್ರಿಂದ ಖಂಡಿತವಾಗಿ ನಾವೆಲ್ಲೇ ವಾಸ ಮಾಡಿ ನಿಮ್ಮ ಕಥೆಯನ್ನು ನಾವು ಕೇಳ್ತೇವೆ. ಭಾಗ್ಯಯೋಗೇನ ಸಂಪ್ರಾಪ್ತಃ ಸೂತತ್ವಂ ಚಾತ್ರ ಸರ್ವಥಾ ಕಥಯಾದ್ಯ ಪುರಾಣಂ ಹಿ ಪಾವನಂ ಬ್ರಹ್ಮ ಸಮ್ಮತಂ. ನಮ್ಮ ಭಾಗ್ಯವಶದಿಂದ ಹೇ ಸೂತ ಋಷಿಗಳೇ, ನೀವು ನಮಗೆ ಸಿಕ್ಕಿದ್ದೀರಾ, ದಯವಿಟ್ಟು ನೀವು ಪೂರ್ಣವಾಗಿ ನಮಗೆ ಎಲ್ಲ ಮಂಗಳವಾದ ವಿಷಯವನ್ನು ಹೇಳಿ. ಸೂತ ಶುಶ್ರೂಷವ ಸರ್ವೇ ವಕ್ತಾ ತ್ವಂ ಮತಿಮಾನಥ ನಿರ್ವ್ಯಾಪಾರ ವಯಂ ನೂನಂ ಏಕಚಿತ್ತಾಸ್ತಥೈವ ಚ. O Suta, you are also a learned orator. We too are ardent listeners, with no other work to bother our heads. Narrate to us today the auspicious holy Bhagavad Purana. ಈಗ ನಮಗೆ ಯಾವ ಕೆಲಸ ಏನಿಲ್ಲ, ಅಂದರೆ ಯಾಗಗಳನ್ನೆಲ್ಲ ಮಾಡಿದ್ದೇವೆ ನಾವು. ಇವಾಗ ನಮಗೆ ತುಂಬ ಶುದ್ಧವಾದ ಬಿಡುವಲ್ಲಿದ್ದೇವೆ ನಾವು. ಈ ಬಿಡುವು ಕಾಲವನ್ನು ವ್ಯರ್ಥ ಮಾಡಬಾರದು ನಾವು. ದಯವಿಟ್ಟು ನೀವೆಲ್ಲ ವಿಸ್ತಾರವಾಗಿ ಹೇಳಿ. ತ್ವಂ ಸೂತ ಭವ ದೀರ್ಘಾಯುಃ
ತಾಪತ್ರಯ ವಿವರ್ಜಿತಃ ಕಥಯಾದ್ಯ ಪುರಾಣಂ ಹಿ ಪುಣ್ಯಂ ಭಾಗವತಂ ಶಿವಂ. ಹೇ ಸೂತ ಋಷಿಗಳೇ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನೀವು ದೀರ್ಘಾಯುಷ್ಮಂತರಾಗಿರಿ, ನಿಮಗೆ ಯಾವ ವಿಧವಾದ ತಾಪತ್ರಗಳು ಬರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಪುಣ್ಯಮಯವಾದ ಕಥೆಯನ್ನು ನಮಗೆ ತಿಳಿಸ್ರಿ. ಯತ್ರ ಧರ್ಮಾರ್ಥ ಕಾಮಾನಾಂ ವರ್ಣನಂ ವಿಧಿಪೂರ್ವಕಂ ವಿದ್ಯಾಂ ಪ್ರಾಪ್ಯ ತಯಾ ಮೋಕ್ಷಃ ಕಥಿತೋ ಮುನಿನಾ ಕಿಲ ದ್ವೈಪಾಯನೇನ ಮುನಿನಾ ಕಥಿತಂ ಯಚ್ಚ ಪಾವನಂ ನ ತೃಪ್ಯಾಮೋ ವಯಂ ಸೂತ ಕಥಾಂ ಶ್ರುತ್ವಾ ಮನೋರಮಾಂ ಸಕಲ ಗುಣಗಣಾನಾಂ ಏಕಪಾತ್ರಂ ಪವಿತ್ರಂ ಅಖಿಲ ಭುವನ ಮಾತುರ್ ನಾಟ್ಯವದ್ಯದ್ವಿಚಿತ್ರಂ ನಿಖಿಲ ಮಲಗಣಾನಾಂ ನಾಶಕೃತ್ ಕಾಮಕಂದಂ ಪ್ರಕಟಯ ಭಗವತ್ಯಾ ನಾಮಯುಕ್ತಂ ಪುರಾಣಂ. ಜಯ ಜಯ ಶ್ರೀಮದ್ ದೇವಿ ಭಾಗವತೆ ಮಹಾಪುರಾಣೇ ಪ್ರಥಮಸ್ಕಂಧೇ ದ್ವಿತೀಯಃ. We have heard that in the most sanctifying Purana narrated by Maharshi Dvaipayana, all about dharma, artha and kama are duly described, as well as the acquiring of tattva-jnana and liberation are also spoken of. O Suta, our desires are not satisfied the more we hear of those beautiful holy words. Now describe to us the highly pure Srimad Devi Bhagavatam, where all the leelas, the dramatic acts of the mother of the three worlds, purifying the sins, adorned with all the qualifications, are described as yielding all the desires, like the Kalpavruksha, the celestial yielding all desires. Thus, the second chapter of the first book of the description of the Purana, the text in Mahapurana, Srimad Devi Bhagavatam of 18,000 verses by Maharshi Vedavyasa. ಇದರಲ್ಲಿ ವಿಶೇಷವಾಗಿ ಈ ಒಂದು ಪುರಾಣದಲ್ಲಿ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳು ಲಭ್ಯವಾಗುತ್ತೆ. ಇದು ಕಲ್ಪವೃಕ್ಷ ಇದ್ದ ಹಾಗೆ ಯಾವುದೇ ನಮ್ಮ ಆಸೆಗಳಿದ್ದರೂ ಕೂಡ ಧಾರ್ಮಿಕವಾದವು ಖಂಡಿತವಾಗಿ ಪೂರ್ತಿ ಆಗುತ್ತೆ ಅಂತ ನಾವು ಕೇಳಿದ್ದೇವೆ. ಈ ಇದಕ್ಕೆ ನಾವು ಕೇಳ್ತಾ ನಮಗೆ ಸಮಾಧಾನನೇ ಇಲ್ಲ. ಈ ಸೂತ ಋಷಿಗಳೇ ದಯವಿಟ್ಟು ವಿಸ್ತಾರವಾಗಿ ಹೇಳಿ. ಹರಿ ಓಂ ತತ್ಸತ್.